वीणामुपमष्टपुस्तामं ज्येष्ठराजं ब्रह्मणां ब्रह्मणस्पदः आनश्वन्वन्नोदिविश्वेदधातुर्विघ्नेश्वराय नमः श्रीगुरवे नमः गुरुब्रह्मा गुरुविष्णु गुरुसाक्षात् महेश्वर गुरुदेवो जगत्सर्वे तस्मै श्रीगुरवे नमः गुरुप्रार्थनां समर्पयामि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते श्रीमहालक्ष्मी नमः षडानकुङ्कुमरक्तवर्णा महामतिमयूरवाहनं दुर्धस्य सूनां सुरहैरुनादां मुभामुदा शरणमं प्रपद्ये पन्ने निकला बायडु उंज पन्ने बकान पन ದೇಶಬಂಡ ಎಂಕಲೊಂಜಿ ಸಂಕಲ್ಪ ಮಲ್ಪೆಯ ಒಂಜಿ ಜೀರ್ಣೋದ್ಧಾರ ಮಲ್ಪೊಡ್ಕೊಂಡಿದೆ ಒಂಜಿ ಶೀಟ್ ಪಾಡೋಡು ನೆಲತ ಕಲ್ಪುರ ಪಾಡೋಡು ಪಂಡ ಅಂಗಳ ಜಾಲ ಮಲ್ಪಡ ಅಂಚಾದ ಪುನಗ ದೇವರನ ಅಪ್ಪನ ಆಂಡೆ ದೇವರ ಒಂಜಿ ಪ್ರಾರ್ಥನೆ ಮತ್ತೆ ಕೇನೋಡು ಬೊಕ ಸೈಡ್ ದ ಮರನ್ ಕರ್ತದೆ ಎಲ್ಲಿ ಮರನ್ ದೀಪುನಂದು ಸಂಪಿಗೆ ದೀಪುನಂದು ಅಂಚಾದ ಹೌದು ಐಕ ಬೊಕ ಗುವೆಲ್ ನೀರಿನ ಬಗ್ಗೆ ಕೇನಂದು ಬೊಕ ಸಾಕುಟುಂಬನ ರಕ್ಷಣೆ ಮಂತ ಕೊರ್ದು ಆಯುಷ್ಯಪೂರ್ಣವನ ಆರೋಗ್ಯನ ಸಾಕುಟುಂಬಗ ಅನುಗ್ರಹ ಮನ್ಬಿಡು ಅನ್ನಪೂರ್ಣೇಶ್ವರನ ಅನುಗ್ರಹ ಬಿಡು ಮಾತ ವಿಷಯಡ್ ಲಕ್ಷ್ಮಿ ಅನುಗ್ರಹದ ಎಂಚ ಎನ್ನದನ ಆಯ್ನ ದೇವರ ಪುರ್ಲುಡು ಸ್ವೀಕಾರ ಮಂತದು ಅನುಗ್ರಹ ಮಂತ ಕೊರಡು ಬಂದದು ಗುರು ಹಿರಿಯರು ದೇವರಡು ಪ್ರಾರ್ಥನೆ ಅಂತ ಹತ್ತು ಸಂಸ್ಥೆ ಇದು ಇವತ್ತಿನ ದಿನದಲ್ಲಿ ಈ ಸ್ಥಳದಲ್ಲಿ ನನ್ನ ನಂಬಿದ ಸಂಸಾರ ಸಾನ್ನಿಧ್ಯಕ್ಕೆ ಪ್ರಾರ್ಥನಾ ಪುರಸ್ಸರವಾಗಿ ಸ್ಥಳದಲ್ಲಿ ಬೇಕಾದ ಪಂಚಾಮೃತ ಪುರಸ್ಸರ ಪ್ರಸನ್ನ ಷೋಡಶೋಪಚಾರ ಪೂಜಾದ ಬಡಿಸಿ ಅನಂತ ಕುಟುಂಬಕ್ಕೆ ಈ ಕ್ಷೇತ್ರ ನಡೆಸಿಕೊಟ್ಟು ಸತ್ಕಾರ್ಯ ಆದುಂಟಷ್ಟೇ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿಯಾಗಿದೆ ತಿಳಿಸಿಬಿಡಿ. ಕುಟುಂಬದ ಬಾರಿ ಕೊರಲಾತನ ದೇವರಿಗೆ ಇಷ್ಟ ಆತನ್ನು ಬಂಡದು ಕಂಡಿರು ಒಂದು ಕ್ಷೇತ್ರ ಕಾಣಿಕೆ ಇಲ್ಲಿ ಅದರಂತೆ ಸ್ಥಳದಲ್ಲಿ ಚೆನ್ನಾಗಿ ಒಂದು ನೋಟದಿಲ್ಲ ಸಂಸಾರ ಸೇರಿಕೊಂಡು ಕ್ಷೇತ್ರದಲ್ಲಿ ವಿಶೇಷ ರೂಪದಲ್ಲಿ ಸಾನ್ನಿಧ್ಯ ಏನು ಕಾರಣ ಉಂಟು ಕೇಳ್ಬಿಟ್ರಿ ಉಂಟು ಬೇರೆ ಕಾರಣ ಬನ್ನಿ ನೀವು ಹೇಳಿ ಜೀರ್ಣೋದ್ಧಾರ ಮಾಡಿಕೊಂಡು ಶಿಲಾಮಯ ಕೆಳಗೆ ಹಾಸುಕಲ್ಲನ್ನು ಶಿಲಾಮಯ ಮಾಡುವ ಹೇಳಿ ಮತ್ತೆ ಅಂಗಳವನ್ನು ಮಾಡುವುದು ಹೇಳಿ
ಮತ್ತೆ ಶೀಟ್ ಹಾಕಿಕೊಂಡು ಮೇಲ್ಛಾವಣಿ ಮಾಡಿಕೊಂಡು ಮರಗಳನ್ನು ಸೈಡಿನ ಮರವನ್ನು ಕಡಿಯುವುದು, ಮತ್ತು ಬಾವಿಯನ್ನು ಕುಡಿಯುವುದು. ಬಾವಿ ನೀರು ಸ್ವಲ್ಪ ಉಪ್ಪುಂಟು, ನಾಗನಿಗೆ ಅವತ್ತು ಬಿಟ್ಟು ಕೊಟ್ಟು ಹೇಳಿ ಅದು ನಮ್ಮ ಮನೆಗೆ ಯೂಸ್ ಮಾಡ್ಬೋದಾ ಹೇಳಿ ಕುಟುಂಬದವರು. ನನ್ನ ನಂಬಿದ ಸಂಸಾರ ಪೂರ್ವದಿಂದ ವಿಶೇಷ ರೂಪದಲ್ಲಿ ಮೂಲಸ್ಥಾನದ ಸಾನ್ನಿಧ್ಯವನ್ನು ಆರಾಧಿಸ್ಕೊಂಡು ಬಂದರು. ಕಾಲ ಪ್ರಕಾರ ಅವರು ನಡೆದಕ್ಕೆ ಸೇವಾ ನಡೆಸ್ಕೊಂಡು ಬಂದತ್ತೆ. ನನ್ನ ಕ್ಷೇತ್ರ ವೃದ್ಧಿಪಡಿಸಿ ನಂಬಿದ ಸಂಸಾರವನ್ನು ಬೇಕಾದ ಅನುಗ್ರಹ ಅಭಿವೃದ್ಧಿ ಕೊಟ್ಟ ಕ್ಷೇತ್ರದಲ್ಲಿ ತಿಳಿಸಿದೆ. ಅದಂತೆ ಇವತ್ತಿಗೆ ಈ ಸ್ಥಳದಲ್ಲಿ ಸ್ವಲ್ಪ ಸಾನ್ನಿಧ್ಯ ಸ್ಥಳ ಮಾಲಿನ್ಯ ಆಗ್ತಾ ಇತ್ತು. ಸ್ವಲ್ಪ ಅಶುದ್ಧಿ ಆದರೂ ಈ ಕ್ಷೇತ್ರ ಬಂದ ಕಾರಣ ಸಂಸಾರಕ್ಕೆ ಅದು ಸ್ವಲ್ಪ ಕೊರತೆಗಳು ಈ ಕ್ಷೇತ್ರದಲ್ಲಿ ಕೊಡ್ತಾ ಇತ್ತು. ಇದರ ಬಗ್ಗೆ ಈ ಸ್ಥಳ ಸ್ವಲ್ಪ ಜೀರ್ಣೋದ್ಧಾರ ನಡೆಸಿ ಸಾನ್ನಿಧ್ಯವನ್ನು ಶುದ್ಧೀಕರಣ ಪಡಿಸಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಂಡಿರ್ತಕ್ಕ ಸನ್ನಿಧಾನ ಅನುಗ್ರಹವು ಸಂಸಾರಕ್ಕೆ ಈ ಕ್ಷೇತ್ರದಲ್ಲಿ ಉಂಟು ತಿಳಿಸಿ ಅನುಗ್ರಹ ಉಂಟು ಅಂತ. ಅದರ ಬಗ್ಗೆ ಏನು ಕೇಳಿದೆ? ಕ್ಷೇತ್ರದಲ್ಲಿ ಸಾನ್ನಿಧ್ಯ ಸೂಚನೆ ಪ್ರಕಾರ ಸ್ಥಳದಲ್ಲಿ ಮೇಲ್ಛಾವಣಿ ಪಡಿಸುವ ಬಗ್ಗೆ ಸಂಸಾರಕ್ಕೆ ಸಾನ್ನಿಧ್ಯ ಯಾವ ರೀತಿ ಕೊರತೆ ಇಲ್ಲ ಅದನ್ನು ಮುಂದುವರಿಸಿಕೊಂಡು ಹೋಗಲಿ. ಅದಕ್ಕೆ ಪೂರ್ಣ ಪ್ರಸಾದ ಅವರಿಗೆ ಅನುಗ್ರಹ. ಅದನಂತರ ವೃಕ್ಷ ಕ್ಷೇತ್ರ ಆದ ಬಗ್ಗೆ ನನ್ನ ಮೂಲ ಕ್ಷೇತ್ರ ಯಾವತ್ತೂ ಪೂರ್ಣ ವೃಕ್ಷ ಮುಟ್ಲಿಕ್ಕೆ ಕೊಡದಲ್ಲಿ ಸ್ವಲ್ಪ ಅಡ್ಡಿವರ್ತಕ ವೃಕ್ಷ ಏನುಂಟು ಅದನ್ನು ಮಾತ್ರ ಛೇದನ ಬಿಡಿಸಿ ವೃಕ್ಷಕ್ಕೆ ವೃಕ್ಷ ಅದು ನಟ್ಟುಕೊಂಡು ಅಲ್ಲಿ ಯಾವ ರೀತಿ ಕೊರತೆ ಬಾರದಂತೆ ಇವರು ಸಂಸಾರದನ್ನು ಅನುಕೂಲ ಅನುಗ್ರಹ ನಡ್ಸ್ಕೊಂಡು ಕರ್ತದೆ ಎಲ್ಲಿ ಸಂಪಿಗೆ ಕರ್ತನೆ ಗಡ್ಡದ ನೋಡೋದು ಬಾವಿ ನೀರು ಉಪ್ಪುಂಟು, ಅದು ನಾವು ಮನೆಗೆ ಯೂಸ್ ಮಾಡ್ಬೋದಾ ಒಂದು, ಅಥವಾ ನಾಗನಿಗೆ ಎಲ್ಲ ವಸ್ತು ಮಾಡಬೇಕಾ ಹೇಳಿ. ಜಲಾಶಯದ ಬಗ್ಗೆ ಸಾನ್ನಿಧ್ಯ ವಿಚಾರ ಪ್ರಕಾರ ಸಂವಿಧಾನಕ್ಕೆ ಸಂಬಂಧಪಟ್ಟ ಜಲ ಆಗಿದ್ದುಕೊಂಡು ಅವರೀಗೆಲ್ಲ ಗೃಹ ನಿರ್ಮಾಣ ಬೇರೆಪಡಿಸಿದ ಕಾರಣ ಮುಂದಕ್ಕೆ ಗೃಹಕ್ಕೆ ಬೇಕಾದ ಜಲವನ್ನು ಅವರು ಬೇರೆ ನಿರ್ಮಾಣ ಮಾಡಿಕೊಂಡು ಅವನು ಹಾಗಾಗಿ ಬಿಡ್ತು ಹೊರಡುವ. ಅದು ಯಾಕೆ ಹೇಳಿದ್ರೆ ಸಾನ್ನಿಧ್ಯ ಸಂಬಂಧಪಟ್ಟ ಜಲ ಆಗಿದ್ದುಕೊಂಡು ಪೂರ್ವದಲ್ಲಿ ನಿನ್ನ ಸಂಸಾರ ಕಷ್ಟ ಇದ್ದ ಕಾಲದಲ್ಲಿ ನಾನು ಕೊಟ್ಟ ವಾಕ್ಯವನ್ನು ನೀನು ಉಪಯೋಗಪಡಿಸು ಅಂತೇಳಿ. ಆದರೆ ಈಗ ಎಲ್ಲವನ್ನೂ ಸರಿಪಡಿಸಿದ್ದಿ. ಆದ ಕಾರಣ ನನಗೆ ಸಂಬಂಧಪಟ್ಟ ಜಲವನ್ನು ನನಗೆ ಬಿಟ್ಟು ನಿನ್ನ ಧರ್ಮದೇವಗಳಿಗೆ ಗ್ರಹಗಳಿಗೆ ಬೇಕಾದ ರೀತಿ ಬೇರೆ ಜಲವನ್ನು ನಿರ್ಮಾಣ ಪಡಿಸ್ಕೊಂಡು ಮುಂದುವರಿಸ್ಕೊಂಡು ಅವರಿಗೆ ಅನುಕೂಲ ಅನುಗ್ರಹ ಆಗುತ್ತೆ ನಡೆಸಿಕೊಡ್ತೇನೆ. ತದನಂತರ ಈ ಸ್ಥಳದಲ್ಲಿ ಕ್ಷೇತ್ರ ವೃದ್ಧಿಪಡಿಸಲಿಕ್ಕೆ ಎರಡನೇದಾಗಿ ವೃಕ್ಷ ಛೇದನ ಪಡಿಸಬೇಕಿದ್ದಲ್ಲಿ ಮೊದಲನೇದಾಗಿ ಈ ಸ್ಥಳ ಸಂಬಂಧಪಟ್ಟ ಗ್ರಾಮದೇವರಿಗೆ ಪ್ರಾರ್ಥಿಸಿಕೊಂಡು ನನ್ನ ಮೂಲ ಸುಬ್ರಹ್ಮಣ್ಯಕ್ಕೆ 101 ಕಾಲು ರೂಪಾಯಿ ನಿಧಿ ಇಟ್ಟು ಕ್ಷೇತ್ರದಲ್ಲಿ ಸಾನ್ನಿಧ್ಯ ವಿಚಾರದ ಪ್ರಕಾರ ಯಾವತ್ತೂ ಛೇದನ ಪಡಿಸ್ತಾರೋ ಅದಕ್ಕಿಂತ 12 ದಿನ ಮೊದಲು ಆ ವೃಕ್ಷಗಳಿಗೆ ಪ್ರಸಾದ ಹಾಕಿ ತದನಂತರ ಆ ವೃಕ್ಷವನ್ನು ಛೇದನಪಡಿಸಿ ಇಲ್ಲಿ ಪರಿಪೂರ್ಣ ಅವರು ಎಲ್ಲ ಬೇಕಾದ ರೀತಿಯಲ್ಲಿ ಕಾರ್ಯ ಆದ ನಡೆದ ನಂತರ ಸಾನ್ನಿಧ್ಯಕ್ಕೆ ಬೇಕಾದ ಸ್ಥಳ ಶುದ್ಧಿ ಬುದ್ಧಿಶಾತ್ವವಾಗಿ ವಾಸ್ತು ಆದಿಗಳು ಪಡಿಸ್ಕೊಂಡು ತದನಂತರ ಒಂದು ಆಶ್ಲೇಷ ಅಭಿವೃದ್ಧಿ ಪುನಃ ಪ್ರಸಾದ ಸಂಸಾರ ಸೇರಿಕೊಂಡು ಈ ಸ್ಥಳದಲ್ಲಿ ಸ್ವೀಕಾರ ಮಾಡಿಕೊಳ್ಬೇಕು. ಸರಿ, ಗ್ರಾಮದೇವರಿಗೆ ಸುಬ್ರಹ್ಮಣ್ಯಕ್ಕೆ ಆಗಲಿ ಪ್ರಸಾದ ಮರ ಹಾಕಬೇಕು. ಇಲ್ಲಿ ಪಂಚಾಮೃತ ಮಾಡಿ ಇಲ್ಲಿ 12 ದಿವಸ ಬಿಟ್ಟು ಎಲ್ಲ ಕೆಲಸ ಆದ ನಂತರ ವಾಸ್ತು ಹೋಮ ವಾಸ್ತು ಪೂಜೆ ಎಲ್ಲ ಮಾಡಿಕೊಂಡು ಆಶ್ಲೇಷ ಮಾಡಿ ದೇವರ ದರ್ಶನ ಸೇವೆ ಮಾಡುವುದು ಹೇಳಿ ಆ ಪ್ರಕಾರ ಇವರು ಮುಂದುವರಿಸ್ಕೊಂಡು ಹೋದಲ್ಲಿ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಏನು ಸಂಕಲ್ಪ ಮಾಡಿದವರು ಅದಕ್ಕೆ ಸಾನ್ನಿಧ್ಯದ ಪರಿಪೂರ್ಣ ಪ್ರಸಾದ ಕೊಟ್ಟು ಸಂಸಾರಕ್ಕೆ ಯಾವ ಕುಂದುಕೊರತೆಗಳು ಬಾರದಂತೆ ಅವರಿಗೆ ಪೂರ್ಣ ಪ್ರಸಾದ ಅನುಕೂಲ ಅನುಗ್ರಹ ಸಂಸಾರ ಸಂತೋಷ ನಡೆಸಿಕೊಟ್ಟಿದ್ದೇನೆ. ಸರಿ, ಜುಮಾದಿ ಗ್ರಾಮದ ದೈವ ಜುಮಾದಿ ಮಂಟ ಒಂಜಿ ಮೂಲಿಯಾದಿಗೆ ಉಂಡು ಅವತ್ತೆ ಎಂಕಲ್ ನಡ್ದೈತೆ ಏರ್ಲ ಇಜ್ಜೇರು ಅಂಚೆ ನೆಟ್ಟು ಅವು ಸ್ಟಾಪ್ ಆಗ್ತದೆ ಇಂಚಿನ ಮಲ್ಪುಣಿ ಮಟ್ಟದ ಎಂಕ್ಲೆ ಗೊತ್ತು ಎಂಕಲ್ ಮೂಲಿಯಾದಿಗೆ ಕೊರಿಯರ್ ಎಂಕ್ಲೆ ಹಿಡ್ದೈತೆ ಎಂಕ್ಲೆಗೆ ಪೂರ ಪ್ರಯಾಣ ಅಂಚೆ ಎಲ್ಲಕ್ಕೂ ತುಂಬ ಬತ್ತೆರಡು ಎಂಕಲ್ ಕೊರ್ಪೇನಕ್ಕಿದಲ್ಲ ಅಡ್ಡಿಜಿ ಯಾಕೆ ಹೇಳಿದ್ರೆ ಸಂಸಾರಕ್ಕೆ ಸಂಬಂಧಪಟ್ಟಂತಹ ದೈವಿಕದಿಂದಾಗಿ ಕುಟುಂಬ ಈ ಪೂರ್ವದಲ್ಲಿ ಅನಾದಿ ಈ ಸ್ಥಳಕ್ಕೆ ಬರಲಿಕ್ಕೆ ಕಾರಣ ಇಲ್ಲ. ಪ್ರಾರ್ಥಿಸಿಕೊಂಡದ್ದು ಸತ್ಯ, ಆದರೆ ಅದಕ್ಕೆ ಮುಂದಕ್ಕೆ ಸಂಸಾರ ನಿರ್ಣಯ ಪಡಿಸಿ ಒಂದು ವ್ಯಕ್ತಿಯ ನಿರ್ಣಯ ಪಡಿಸ್ಕೊಂಡು ಅದಕ್ಕೆ ಪೂರ್ವಕಟ್ಟ ಪ್ರಕಾರ ನಡೆದಕ್ಕೆ ಸೇವೆಗಳು ನಡೆಸ್ಕೊಂಡು ಬರಬೇಕು. ಸರಿ, ಅಲ್ಲಿವರೆಗೆ ಒಂದು ಆ ದೈವದ ಸೇವೆ ಆಗುವ ಕಾಲದಲ್ಲಿ ಅದಕ್ಕೆ ಬೇಕಾದ ಫಲಕಾಣಿಕೆ ಕೊಟ್ಟು ಅದಕ್ಕೊಂದು ಕೈ ಮುಗಿತಾಗುತ್ತೆ. ಮುಂದಕ್ಕೆ ಅದೊಂದು ಸ್ಥಿರ ವ್ಯಕ್ತಿಯನ್ನು ನಾನು ತೋರಿಸ್ಕೊಡ್ತೇನೆ, ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅನುಕೂಲ ಅನುಗ್ರಹ ಆಗುತ್ತೆ. ನಿರ್ಣಯ ಮಾಡಲಿಕ್ಕೆ ನಾವು ನಿರ್ಣಯ ತುಂಬ ಸಲ ನಾವು ಪ್ರಯತ್ನ ಪಂಚಾಯತಿ ಎಲ್ಲ ಟಾಪ್ನಾಗ ಎಲ್ಲ ಪುರ್ಲಾದ ದೇವರ ಅದರಂದ್ರೆ ಈ ಸ್ಥಳದಲ್ಲಿ ಅದು ವಾರ್ಷಿಕ ನಿಖಲ ಮಾರ್ಚ್ಗ ನರ್ಮ ದೈವಗಳು ನಂಬಿದ ಸರಿ ಉಂಟು, ಪರಿಪೂರ್ಣ ಅನುಗ್ರಹ ಉಂಟು. ಬಾಕಿ ಕೊರತೆ ಬರಂದ್ರೆ ಕ್ಷಣೆ ಕೊಡ್ತೇನೆ ಅಂತ ಹೇಳಿ. ಅದರ ನಂತರ ಈ ದೈವಗಳ ಸಾನ್ನಿಧ್ಯ ಹೊರಭಾಗದಲ್ಲಿ ಇನ್ನೊಂದು ದೈವ ಏನು ತಿಳಿಲಿ ಎಂಕಲ್ನ ಮೂಲ ಕಲ್ಲೊಟ್ಟಿ ಬಂಜುರ್ಲಿ ವರ್ನಾರ ಬಂಜುರ್ಲಿ ರಾವುಗಳಿಗ ಭೈರವ ಜಾಗದ ಗುಳಿಗೆ ಎಷ್ಟು ಸರಿ ಬ್ರಹ್ಮಕಲಶ ಎಲ್ಲ ಮಾಡಿಕೊಂಡು ಅದೇ ಪುನಃ ಹಳ ಮನೆಯಿಂದ ತೆಗೆದು ಹೊಸ ಮನೆಗೆ ಇದು ಮಾಡಿದ್ದೇವೆ. ಈಗ ಅದರಲ್ಲಿ ಸರಿ ಉಂಟಲ್ಲಿ, ಅದರಲ್ಲಿ ಯಾವ ಕೊರತೆ ಇಲ್ಲ. ದೈವಾದಿಗಳು ಸರಿ ಉಂಟು, ಅದರಲ್ಲಿ ಯಾವ ಭಯ ಇಲ್ಲ. ದೈವ ಪಡಿಸಿದ್ರೆ ಸಂಸಾರಕ್ಕೆ ಅನುಕೂಲ ಕೊಟ್ಟಿದ್ದೇನೆ.
ಹೊರಗಿಂದ ಈ ಕ್ಷೇತ್ರ ಸಂಬಂಧಪಟ್ಟ ಚಾಮುಂಡಿ ಅಂತ ಏನು ಗೊತ್ತು ಚಾಮುಂಡಿ ಒಳಂಡ ಬಿದಾಯ್ಡು ಬಾಕಿ ಆತಂಡ ದೈವ ಕ್ಲಿಯರ್ ನಮ್ಮೊಂದು ಬತ್ತು ಬೈದಾರ ದುಂಬಡ್ದಿಂಚಲ್ಲ ಒಂಜಿ ಪ್ರಶ್ನೆ ಬರೋದುಂಡು ಒಂಜಿ ದೇವಿನ ಆರಾಧನೆ ಗಮನ ಗೊತ್ತಾದೀಜಿ ಈಗ ನೀವು ಆನೆ ಪ್ರಶ್ನೆಗೆ ಎಂಜನೆಲ್ಲ ಬಂದಿದ್ದಾರ ಉಂಡು ಅಥವಾ ಒಂಜಿ ಚಾಮುಂಡಿನ ಒಂಜಿ ದೈವದ ಒಂಜಿ ದೇವಿನ ಒಂಜಿ ಸಾನ್ನಿಧ್ಯ ಉಂಡು ಒಂದು ತೋಜಿದ್ ಬೈದ ಎಂಜನ ನಂಬೇರು ಬಂತಾರೆ ಅವು ಎಂಚಿನ ಎಂಕ್ಳಿಗೆ ಎಂಕಲ್ನ ಗಮನಕ್ಕೆ ಬೈದಿಜಿ ಅದು ಯಾಕೆ ಹೇಳಿದ್ರೆ ನೀನು ಪಂಚಭ್ರಷ್ಟ ಆದಿತ್ಯ ಕಾಲದಲ್ಲಿ ಅದನ್ನು ನಿರ್ಣಯ ಮಾಡಬೇಕಿತ್ತು ಇಲ್ಲಿ ಅದು ಹೊರಭಾಗದಲ್ಲಿ ಪೂರ್ವದಲ್ಲಿ ಆರಾಧನೆ ಆಗ್ತಾ ಇತ್ತು ಬಾಕಿದಿಂದ ದೈವ ನಂಬಿದ್ದು ಸರಿ ಉಂಟು ಅದಕ್ಕೊಂದು ಈ ಕ್ಷೇತ್ರ ಸ್ಥಾನ ಕೇಳ್ತಾ ಅದಕ್ಕೊಂದು ಸಣ್ಣ ರೀತಿಯಲ್ಲಿ ಆದರೂ ಒಂದು ಆರಾಧನೆ ಮಾಡ್ಕೊಂಡು ಬರ್ಬೇಕು ಹೇಳಿ ಚಾಮುಂಡಿ ಒಂದು ಸ್ಥಾನ ಕೊರಡು ಒಂದು ಚಾಮುಂಡಿ ಸರಿ ಎಲ್ಲ ಈಗ ಮನ್ಪುಗ ಅಂತ ಇಕ್ಕಲ್ಲ ಈಗ ಬಾಕಿ ಉಳಿದ ಮಟ್ಟಿಗೆ ಸಂಸಾರದಲ್ಲಿ ನಡ್ತಕ್ಕ ಸತ್ಕರ್ಮಗಳು ಸರಿ ಉಂಟು ಇಲ್ಲಿ ವರ್ಷಾವಧಿ ಸನ್ನಿಧಾನಕ್ಕೆ ಆಗ್ತಕ್ಕ ಸೇವೆಯನ್ನು ಪೂರ್ವಕಟ್ಟ ಪ್ರಕಾರ ಈ ಕ್ಷೇತ್ರ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಅದು ಸಾನ್ನಿಧ್ಯಕ್ಕೂ ತೃಪ್ತಿ ಉಂಟು ಬಾಕಿ ಸಂಸಾರ ಐಕ್ಯತೆಯಲ್ಲಿ ಏಕಭಾಕ್ಷೆಯಲ್ಲಿ ಏಕರಕ್ತಿಯಾಗಿ ಸ್ಥಳ ಮುಂದುವರ್ಸ್ಕೊಂಡು ಹೋಗಲಿ ಸಂಸಾರ ಯಾವ ರೀತಿ ನನ್ನನ್ನು ಏಕಭಕ್ತಿಯಲ್ಲಿ ನಂಬಿಕೊಂಡು ಹೋಗ್ತಾರೋ ಆ ಪ್ರಕಾರ ಕ್ಷೇತ್ರವನ್ನು ಬೆಳಗಿಸ್ಕೊಂಡು ಕುಟುಂಬವನ್ನು ಉದ್ಧರಿಸಿ ನಾನು ಬೇಕಾದ ಅನುಕೂಲ ಅನುಗ್ರಹ ಆಗುತ್ತೆ ನಡೆಸ್ಕೊಡ್ತೇನೆ ಸರಿ ಜಾಲ ಮಾಡೋಳಿ ಐದು ನೆಲ ಮರ ಕಡ್ಪಣ ತುಂಬ ಭದ್ರಾಡದಿಂದ ತುಂಬ ಒಂದು ಪೂಜೆ ಬಂತು ಪ್ರಸಾದ ಮಾಡೋದು ಐದು ಪಕ್ಕ ದೇವರನ್ನ ಗರ್ಭಗುಡಿ ಐದು ಪಕ್ಕ ಗುವೇಲ ಹೊಸ ಗುವೇಲ ಅನ್ಪಣ ಬೊಕ್ಕ ಚಾಮುಂಡಿಗೆ ಸಂಬಂಧಪಟ್ಟ ನಂಜಿನ ಒಂಜಿ ಆಲಯ ನಿರ್ಮಾಣ ಆಗೋದು ಆ ದಿಕ್ಕಲ್ಲಿ ಯಾವ ದಿಕ್ಕಲ್ಲಿ ಹೇಳಿ ಅದೇನಾದ್ರು ಮನೆಯಿಂದ ಹೊರಗೆ ಅದು ಬಾವಿಗೆ ಈಚೆಗೆ ಮಾಡುದು ಯಾವ ಸೈಡ್ಗೆ ಬೇಕಾದ ಈಶಾನ್ಯ ಭಾಗಕ್ಕೆ ಹೋದ್ರೆ ಅಲ್ಲಿ ನಮಗೆ ಉಪ್ಪು ನೀರು ಬರ್ತದೆ ಈ ಕಡೆ ಮಾಡಿಕೊಂಡು ಹೋಗುವಾಗ ಏನಾದ್ರೂ ಅನುಗ್ರಹ ಉಂಟ ಹೇಳಿ ಕುಡಿಲಿಕ್ಕೆ ನೀರು ಆಗುದಿಲ್ಲ ಅಲ್ಲಿ ಮಾಡಿದ್ರು ಸಹ ಆಗ್ನೇಯ ದಿಕ್ಕಿಗೆ ಮಾಡುವ ಅಂತ ಹೇಳಿ ದೊಡ್ಡಿಲ್ಲ ಅದು ಸ್ವಲ್ಪ ದೂರದಲ್ಲಿ ಪಡಿಸ್ಕೊಳ್ಳಿ ಅದಕ್ಕೆ ಅನುಗ್ರಹ ಆಗುತ್ತೆ ಆಗ್ನೇಯ ದಿಕ್ಕದ ಮೂಲೆಗೆ ಒಬ್ಬಳಕನೆ ಬಂದ್ಲಿ ದೂರ ಆಡ್ದು ಸರಿ ಇದು ನಮ್ಮ ಚಾಮುಂಡಿನ ಮನ್ಪುಣ ಅಂದ ಇಂಚ ವಾ ದಿಕ್ಕಿಗೆ ಮನ್ಪುಣ ಅಂದು ಎಲ್ಲಿ ಮನ್ಪುಗ ಇಂಚ ಮನ್ಪುನಾಗ ಈಗ ವಾ ದಿಕ್ಕಿಗೆ ಕೇನ್ಗ ಮನೆಯಿಂದ ಹೊರಗೆ ಅಥವಾ ಒಳಗೆ ಬರುವ ಹೊರಗಿಂದ ಬರುತ್ತದೆ ವಾಯುವ್ಯ ಭಾಗದಲ್ಲಿ ಪಡಿಸ್ಕೊಳ್ಳಿ ವಾಯುವ್ಯ ಭಾಗಕ್ಕೆ ಮನ್ಪುಗ ಅವು ಸರಿ ಅವು ಜಾಗ ಮನ್ಪೆ ಅದರಂದ್ರೆ ಈ ಸ್ಥಳದಲ್ಲಿ ನೀನು ಒಳಭಾಗದಲ್ಲಿ ಮುಟ್ಟೋದಿದ್ದರೆ ಒಂದೇ ದಿವಸ ಬಿಡಿಸ್ಬೇಕು ಇಲ್ಲಿ ಬರಬೇಕಿದ್ರೆ ಸನ್ನಿಧಾನಕ್ಕೆ ಸಾನ್ನಿಧ್ಯ ವಿಚಾರಕ ಪ್ರಕಾರ ಪೂಜೆ ಪಡಿಸಿ ಅಲ್ಲಿ ಒಳಗೆ ಬರ್ತಕ್ಕ ವ್ಯಕ್ತಿ ಶುದ್ಧಾಚಾರ ಪಡಿಸಿ ಅದನ್ನು ಸನ್ನಿಧಾನ ನಂತರ ಕೊನೆಯಾಗಿ ಅದನ್ನು ಮಾಡಿಕೊಂಡ್ರೆ ಸಾಕು ಶುದ್ಧಾಡ ಬರ್ತದೆ ಬೆಲೆ ಮಾಡ್ಬೋದು ಇದೇ ಕುಟುಂಬ 3 ಗೌಡ 1 ಗೌಡ ಅವರು ಈ ಕುಟುಂಬಕ್ಕೆ 5 ಕವಲುಗಳು ಉಂಟು ಅವರು ಈಗ ಇಲ್ಲಿ ಹೇಗೂ ಮಾಡ್ತಾ ಇದ್ದಾರಲ್ಲ ಬೇರೆ ಇಲ್ಲಿ ಒಂದು ಕಲ್ಲೋಟೆಯನ್ನು ನಂಬುತ್ತಾ ಇದ್ದಾರೆ ಅದು ನಂಬುವುದಾ ಅಂತ ಅಂದ್ರೆ ಸಾನ್ನಿಧ್ಯ ವಾಕ್ಯ ಕೊಟ್ಟ ಪ್ರಕಾರ ಸಂಸಾರದ ಮೂಲ ದೈವ ಇದೇ ಸ್ಥಳ ಕುಟುಂಬದಲ್ಲಿ ಪೂರ್ವದಲ್ಲಿ ಭಿನ್ನ ಆದ ಕಾಲದಲ್ಲಿ ನೀವೆಲ್ಲ ಬೇರೆ ಮಾಡ್ಲಿಕ್ಕೆ ಕಾರಣ ಆದ್ರೆ ನೀವೇನು ಕೇಳಿದ್ರೆ ಈ ಸ್ಥಳದಲ್ಲಿ ಇಲ್ಲಿಯ ದೈವಗಳಿಗೆ ಆದ್ರೂ ನಿಮ್ಮ ದೈವಗಳನ್ನ ನಡ್ಸ್ಕೊಂಡು ಬರೋದು ಕಡ್ಡಿಲ್ಲ ಅಂತ ಹೇಳಿ ಮೊದಲು ಹಿರಿಯ ಸ್ಥಾನದಲ್ಲಿ ಮಾಡ್ಬೇಕು ತದನಂತರ ನೀವು ನಂಬಿದ ಸ್ಥಳದಲ್ಲಿ ಮಾಡ್ಕೊಂಡು ಬರೋದು ಕಡ್ಡಿಲ್ಲ ಆದ್ರೆ ಮೂಲ ದೈವ ಅಂತ ಹೇಳಿ ಇಲ್ಲೇ ನೀವು ಆರಾಧನೆ ಮಾಡ್ಕೊಂಡು ಬರ್ಬೇಕು ನೇನೆ ಮಂತನ ಸೇಮ್ ನೇನೆ ಮಂತ ದೈವ ಬುಕ್ನ ಬಿಡ್ಚಿ ಮಾಡಿ ಕಲ್ಲೊಟ್ಟಿ ಪಂಜುಲಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ ನಂಬಿದ ದೈವನ ಬಿಡೋದು ಬೇಡ ಇಲ್ಲಿ ಕೂಡ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಮೂಲ ಕುಟುಂಬದ ಮೂಲ ದೈವ ಅಂತ ಹೇಳಿ ಇಲ್ಲಿ ಆರಾಧಿಸ್ಕೊಂಡ ಅಲ್ಲಿ ನಂಬಿದ ದೈವಕ್ಕೆ ಅದು ನಂಬಿಕೊಂಡು ಬಂದು ನಿನಗೆ ಅನುಗ್ರಹ ಕೊಟ್ಟು ಮಾಡುವ ಕಾರ್ಯಕ್ರಮ ಎಲ್ಲ ದೇವರಿಗೆ ತೃಪ್ತಿ ಅದಕ್ಕೆ ಅಡ್ಡಿಲ್ಲ ಸಂಸಾರ ಈ ಸ್ಥಳದಲ್ಲಿ ಆಗದ ಕರ್ತವ್ಯಗಳು ನಡ್ಸ್ಕೊಂಡು ಹೋಗಿ ನಿನಗೆ ಅನುಗ್ರಹ ಕೊಟ್ಟು ನಡ್ಸ್ಕೊಡ್ತೇನೆ ಮತ್ತೆ ಮೂಲ ಕುಟುಂಬಸ್ಥರು ನಾವು ಇಲ್ಲಿ ದೈವ ದೇವರಿಗೆ ಮಾಡ್ತೇವೆ ಆದರೆ 5 ಕವರ್ನವರು ಇಲ್ಲಿ ಸೇರಿ ಒಟ್ಟಾಗಿ ನಾವು ಮಾಡ್ತೇವೆ ಈಗ ಅವರು ನಾಗದೇವರದು ಮಾತ್ರ ಇಲ್ಲಿ ಬರ್ತಾರೆ ಒಟ್ಟು ಸೇರ್ತಾರೆ ದೈವ ದೇವರಿಗೆ ಯಾರು ಬರ್ತಾ ಇಲ್ಲ ಅದು ಹೇಗೆ ಮಾಡಬೇಕು ನಾವು ಅಂದರೆ ಈ ಸ್ಥಳದಲ್ಲಿ ಈಗ ಸಾನ್ನಿಧ್ಯ ವಿಚಾರದ ಪ್ರಕಾರ ಈಗ ನಾನು ಸಾನ್ನಿಧ್ಯಕ್ಕೆ ಯಾವ ರೀತಿಯಲ್ಲಿ ಪೂಜೆ ಆದ ನಡೆಸ್ತಾ ಇದ್ದೀರೋ ಹಾಗೆ ಮೂಲ ದೈವಕ್ಕೆ ಕುಟುಂಬ ಸೇರಿ ಅದನ್ನು ಒಟ್ಟಿಗೆ ನೀವು ನಡ್ಸ್ಕೊಂಡು ಬರ್ಬೇಕು ತಿಳಿಸಲಿ ಬಾಕಿ ಅವ್ರವ್ರು ನಂಬಿದ ಸ್ಥಳದಲ್ಲಿ ಅವ್ರವ್ರು ಪಡಿಸೋದಕ್ಕೆ ಕಡ್ಡಿಲ್ಲ ಈ ಮೂಲ ದೈವ ಅಂತ ಹೇಳಿ ಸಂಸಾರ ಎಲ್ಲ ರಾಶಿಯಾಗಿ ಒಟ್ಟಿಗೆ ಇಲ್ಲಿ ನಡ್ಸ್ಕೊಂಡು ಬರ್ಬೇಕು ಸೇರ್ನ ಮಾತ್ರ ಕ್ಷೇಮ ಅಂತ ಅರ್ಬಂಡಿನ ಯಾಕೆ ಹೇಳಿದ್ರೆ ಮೂಲ ಜಾಗದಲ್ಲಿ ಧರ್ಮ ದೈವಗಳು ಇಲ್ಲಿಂದಲೇ ಬೇರೆ ಬೇರೆ ಪಡ್ಕೊಂಡು ಹೋಗಿ ಇಲ್ಲಿ ನಾಶ ಆದ ಕಾಲದಲ್ಲಿ ಬೇರೆ ಬೇರೆ ನಮ್ಮಲ್ಲಿ ಕಾರಣ ಆಯ್ತದೆ ಆದ ಕಾರಣ ಮೂಲ ಸಾನ್ನಿಧ್ಯದಲ್ಲಿ ಈಗ ಯಾವ್ದು ಸರಿ ಆಯ್ತು ಆ ಕಾಲದಲ್ಲಿ ಸರ್ವ ಕುಟುಂಬ ಒಟ್ಟಿಗೆ ಅವರು ಇಲ್ಲಿ ನಡ್ಸ್ಕೊಂಡು ಬರ್ಬೇಕು ಸರಿ ಒಟ್ಟಿಗೆ ಸೇರಿದ ಆದಿಗುಡಿಯ ಹುತ್ತದಲ್ಲಿ 5 ಹೆಡೆಯ ನಾಗರಾಜ ಹೆಡೆಯ ಬಿಚ್ಚಿ ವರವ ಕೊಟ್ಟು ಕಾಯುತ್ತಾರೆ
ಆದಿಗುಡಿಯ ಹುತ್ತದಲ್ಲಿ 5 ಹೆಡೆಯ ನಾಗರಾಜ ಹೆಡೆಯ ಬಿಚ್ಚಿ ವರವ ಕೊಟ್ಟು ಕಾಯುತ್ತಾರೆ. ನಾಗರಾಜ ನೀನು ದಿವ್ಯ ತೇಜ, ನಾಗರಾಜ ನೀನು ದಿವ್ಯ ತೇಜ, ಹಾಲ ತನಿಯ ತಂದೆ ನಾಗ ಪೂಜೆಗೆಂದೇ ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ. ಗರ್ಭಗುಡಿಯ ಒಳಗೆ ನೀನು ಹೊಳೆದು ಮಿಂಚುತ್ತಿರುವ ದೇವ ಶಂಕರಾಭರಣ ನಿನ್ನ ದಿವ್ಯ ರೂಪ ಕುಕ್ಕೆ ಕ್ಷೇತ್ರವಾಸ. ಗರ್ಭಗುಡಿಯ ಒಳಗೆ ನೀನು ಹೊಳೆದು ಮಿಂಚುತ್ತಿರುವ ದೇವ ಶಂಕರಾಭರಣ ನಿನ್ನ ದಿವ್ಯ ರೂಪ ಕುಕ್ಕೆ ಕ್ಷೇತ್ರವಾಸ. ಗರುಡ ಭೀತಿಯಿಂದ ನೊಂದು ಕುಕ್ಕೆ ಕ್ಷೇತ್ರದಲ್ಲಿ ಬಂದು ನಾಗದೋಷವನ್ನು ಕಳೆವ ವಾಸುಕೀಶ ನೀನು ನಾಗರಾಜ. ಭಕ್ತ ಜನರ ಮೊರೆಯ ಕೇಳಿ ಬೇಡಿದಿಷ್ಟ ವರವ ಕೊಟ್ಟು ದೇವ ನೀನು ಹರಸಬೇಕು ನಾಗರಾಜ, ನೀನು ದಿವ್ಯ ತೇಜ. ಭಕ್ತಿ ಪುಂಗಿನಾದ ಕೇಳಿ ಕುಕ್ಕೆ ಗುಡಿಯ ಒಳಗಿನಿಂದ ಅಭಯ ಕೊಟ್ಟು ರಕ್ಷಿಸಯ್ಯ ನಾದಲೋಲ ಕುಕ್ಕೆ ಕ್ಷೇತ್ರಪಾಲ. ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ. ಪೂಜೆ ಮಾಡಲೆಂದು ಹಾಲು ಜೇನು ತನಿಯ ತಂದು ಗುಡಿಯ ಮುಂದೆ ಬಂದೇವಯ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ನಿನ್ನ ಪೂಜೆ ಮಾಡಲೆಂದು ಹಾಲು ಜೇನು ತನಿಯ ತಂದು ಗುಡಿಯ ಮುಂದೆ ಬಂದೇವಯ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ. ಹರಿಗೆ ಶಯನನಾದ ದೇವ ಹರನ ಕಂಠದಲ್ಲಿ ನೆಲೆದ ಕುಕ್ಕೆ ಲಿಂಗರು ಹೊತ್ತು ತಂದ ಸ್ವಾಮಿ ನೀನು ಮಹಾದೇವ ನೀನು. ನಿನ್ನ ಚಿನ್ನದ ಕಣ್ಣ ತೆರೆದು ವರದ ಮಳೆಯ ಬಾಳಿಗೆ ಸುರಿದು ಜೀವನ ಪವನ ಮಾಡು ಪಾವನಾಂಗನೆ ಸ್ವಾಮಿ ಪಾಪ ಭಂಗನೆ. ಉರುಳು ಸೇವೆ ಮಾಡಿಕೊಂಡು ನಿನ್ನ ಗುಡಿಯ ಸುತ್ತಿ ಬಂದು ನಿನ್ನ ಪಾದ ಕೆರಗಿ ಬಂದೆ ಸ್ವಾಮಿ ದೇವನೇ ಕುಕ್ಕೆ ಸುಬ್ರಹ್ಮಣ್ಯನೇ. ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ, ಆಡು ರಾಜ ಶ್ರೀ ನಾಗರಾಜ. ನಾಗರ ಪಂಚಮಿ ಪುಣ್ಯ ದಿನದಿ ನಿನ್ನ ಹುತ್ತಕ್ಕೆ ಹಾಲ ಎರೆದು ಮೃತ್ತಿಕೆ ಪ್ರಸಾದ ಪಡೆದು ಧನ್ಯನಾದೆ ಸ್ವಾಮಿ ಧನ್ಯನಾದೆ. ನಾಗರ ಪಂಚಮಿ ಪುಣ್ಯ ದಿನದಿ ನಿನ್ನ ಹುತ್ತಕ್ಕೆ ಹಾಲ ಎರೆದು ಮೃತ್ತಿಕೆ ಪ್ರಸಾದ ಪಡೆದು ಧನ್ಯನಾದೆ ಸ್ವಾಮಿ ಧನ್ಯನಾದೆ. ಕುಕ್ಕೆ ಕ್ಷೇತ್ರಕ್ಕೆ ಯಾತ್ರೆ ಮಾಡಿ ನಿನ್ನ ದರ್ಶನ ಪಡೆದು ಬಂದು ಸಕಲ ದೋಷ ಕಳೆದು ಜೀವನ ಪಾವನವಾಯಿತು ಜೀವನ ಪಾವನವಾಯಿತು. ಷಷ್ಠಿಯೆಂದು ರಥವನ್ನೇರಿ ಗರುಡನಿಂದ ಸೇವೆ ಪಡೆದು ನಮ್ಮನ್ನೆಲ್ಲ ಹರಸು ದೇವ ನಾಗರಾಜ ಸ್ವಾಮಿ ನಾಗರಾಜ.
ಕುಮಾರಗಿರಿಯ ಇಳಿದು ಬಂದು ಕುಮಾರಗಿರಿಯ ಇಳಿದು ಬಂದು ಕುಕ್ಕೆ ಕ್ಷೇತ್ರದಲ್ಲಿ ನಿಂತ ಆರು ಮುಖದ ದೇವ ನೀನು ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಆಡು ರಾಜ ಶ್ರೀನಾಗರಾಜ ಆಡು ರಾಜ ಶ್ರೀನಾಗರಾಜ ಆದಿಗುಡಿಯ ಹುತ್ತದಲ್ಲಿ 5 ಹೆಡೆಯ ನಾಗರಾಜ ಹೆಡೆಯ ಬಿಚ್ಚಿ ವರವ ಕೊಟ್ಟು ಕಾಯುತ್ತಾರೆ ಆದಿಗುಡಿಯ ಹುತ್ತದಲ್ಲಿ 5 ಹೆಡೆಯ ನಾಗರಾಜ ಹೆಡೆಯ ಬಿಚ್ಚಿ ವರವ ಕೊಟ್ಟು ಕಾಯುತ್ತಾರೆ ನಾಗರಾಜ ನೀನು ದಿವ್ಯ ತೇಜ ನಾಗರಾಜ ನೀನು ದಿವ್ಯ ತೇಜ ಹಾಲ ತನಿಯ ತಂದೆ ನಾಗ ಪೂಜೆಗೆಂದೇ ಆಡು ರಾಜ ಶ್ರೀನಾಗರಾಜ ಆಡು ರಾಜ ಶ್ರೀನಾಗರಾಜ ಆಡು ರಾಜ ಶ್ರೀನಾಗರಾಜ ಆಡು ರಾಜ ಶ್ರೀನಾಗರಾಜ. ಕುಕ್ಕೆಯ ಕ್ಷೇತ್ರದಲ್ಲಿ ನರಸಿಂಹ ಗಣಪತಿಯ ಜೊತೆಗೆ ನವಿಲೇರಿ ನಿಂತಿರುವ ಸುಬ್ರಹ್ಮಣ್ಯನೇ ನವಿಲೇರಿ ನಿಂತಿರುವ ಸುಬ್ರಹ್ಮಣ್ಯನೇ ಕುಕ್ಕೆಯ ಕ್ಷೇತ್ರದಲ್ಲಿ ನರಸಿಂಹ ಗಣಪತಿಯ ಜೊತೆಗೆ ನವಿಲೇರಿ ನಿಂತಿರುವ ಸುಬ್ರಹ್ಮಣ್ಯನೇ ನವಿಲೇರಿ ನಿಂತಿರುವ ಸುಬ್ರಹ್ಮಣ್ಯನೇ ಬಂದ ಭಕ್ತರಿಗೆಲ್ಲ ವರವ ಕೊಟ್ಟು ಕಾಯುವ ದೇವ ನಾಗರೂಪ ಧರಿಸಿ ಬಂದ ಕಾರ್ತಿಕೇಯನೇ ಬೇಡಿ ಬಂದ ಭಕ್ತರಿಗೆಲ್ಲ ವರವ ಕೊಟ್ಟು ಕಾಯುವ ದೇವ ನಾಗರೂಪ ಧರಿಸಿ ಬಂದ ಕಾರ್ತಿಕೇಯನೇ ಆಶ್ಲೇಷ ನಕ್ಷತ್ರದಲ್ಲಿ ಆಶ್ಲೇಷ ಪೂಜೆಯ ಪಡೆದ ಆಶ್ಲೇಷ ನಕ್ಷತ್ರದಲ್ಲಿ ಆಶ್ಲೇಷ ಪೂಜೆಯ ಪಡೆದ ಆರು ಮುಖದ ದೇವನೇ ಶರವಣ ಭವನೇ ವಲ್ಲಿ ಪ್ರೀತನೇ ಕುಕ್ಕೆಯ ಕ್ಷೇತ್ರದಲ್ಲಿ ನರಸಿಂಹ ಗಣಪತಿಯ ಜೊತೆಗೆ ನವಿಲೇರಿ ನಿಂತಿರುವ ಸುಬ್ರಹ್ಮಣ್ಯನೇ ನವಿಲೇರಿ ನಿಂತಿರುವ ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯ ಷಷ್ಠಿಯ ದಿನದಿ ಗರುಡನಿಂದ ಸೇವೆಯ ಪಡೆದು ಬ್ರಹ್ಮರಥ ಏರಿ ನಿಂತ ಕುಕ್ಕೆನಾಥನೇ ಸುಬ್ರಹ್ಮಣ್ಯ ಷಷ್ಠಿಯ ದಿನದಿ ಗರುಡನಿಂದ ಸೇವೆಯ ಪಡೆದು ಬ್ರಹ್ಮರಥ ಏರಿ ನಿಂತ ಕುಕ್ಕೆನಾಥನೇ ಧಾರಾತೀರ್ಥದಲ್ಲಿ ಮಿಂದು ಉರುಳು ಸೇವೆಯನ್ನು ಗೈದು ಧಾರಾತೀರ್ಥದಲ್ಲಿ ಮಿಂದು ಉರುಳು ಸೇವೆಯನ್ನು ಗೈದು ನಿನ್ನ ಪಾದ ಪೂಜೆಯ ಗೈವೆ ಸ್ವಾಮಿ ಸ್ಕಂದನೇ ಸ್ವಾಮಿ ದೇವನೇ ಕುಕ್ಕೆಯ ಕ್ಷೇತ್ರದಲ್ಲಿ ನರಸಿಂಹ ಗಣಪತಿಯ ಜೊತೆಗೆ ನವಿಲೇರಿ ನಿಂತಿರುವ ಸುಬ್ರಹ್ಮಣ್ಯನೇ ನವಿಲೇರಿ ನಿಂತಿರುವ ಸುಬ್ರಹ್ಮಣ್ಯನೇ
ಸುಬ್ರಹ್ಮಣ್ಯ ದೇವ ಅರ್ಪಿಸುವೆ ಭಕ್ತಿಯ ಭಾವ ಮೃತ್ತಿಕಾ ಪ್ರಸಾದವ ನೀಡಿ ಸಲಹು ದೇವನೇ ಆದಿ ಸುಬ್ರಹ್ಮಣ್ಯ ದೇವ ಅರ್ಪಿಸುವೆ ಭಕ್ತಿಯ ಭಾವ ಮೃತ್ತಿಕಾ ಪ್ರಸಾದವ ನೀಡಿ ಸಲಹು ದೇವನೇ ಕ್ಷೇತ್ರವನ್ನು ನೀವು ಜೀರ್ಣೋದ್ಧಾರಪಡಿಸಿ ಆ ಧರ್ಮದೈವಗಳನ್ನು ಸರಿಪಡಿಸ್ಕೊಂಡು ಕುಟುಂಬ ಸಂಸಾರ ನೀವು ಐಕ್ಯತೆಯಲ್ಲಿ ನನ್ನ ಆರಾಧನೆ ನಡೆಸಿಕೊಟ್ಟಿರ್ತಕ್ಕಂಥ ಸನ್ನಿಧಾನಕ್ಕೆ ಬಹಳ ಸಂತೃಪ್ತಿ ಉಂಟು ಇಷ್ಟೊಂದು. ಅದೇ ಪ್ರಕಾರ ಮುಂದಕ್ಕೆ ಯಾವ ರೀತಿ ಭಕ್ತಿಯಲ್ಲಿ ಏಕರಾಶಿಯಾಗಿ ಏಕಭಕ್ತಿಯಲ್ಲಿ ನಡ್ಕೊಂಡು ಹೋಗ್ತೀವಿ ಆ ಪ್ರಕಾರ ಈ ಕ್ಷೇತ್ರವನ್ನು ಬೆಳೆಸಿಕೊಂಡು ಬಂದು ನಂಬಿದ ಸಂಸಾರವನ್ನು ಉದ್ಧಾರ ಆಗಿ ಅನುಗ್ರಹ ಆಗುತ್ತೆ. ನಾನು ಮುಂದಕ್ಕೂ ನಡೆಸಿಕೊಡ್ತೇನೆ. ಇದರ ಬಗ್ಗೆ ನೀವು ಪ್ರಾರ್ಥನಾ ಸಲಹೆ ಸಿಗ್ತಕ್ಕಂಥ ಈ ಕ್ಷೇತ್ರ ಜೀರ್ಣೋದ್ಧಾರ ಪಡಿಸೋದಕ್ಕೆ ಸಾನ್ನಿಧ್ಯ ಪೂರ್ಣ ಉಂಟು ಅನುಗ್ರಹ ಪ್ರಸಾದ ಸಂಸಾರಕ್ಕೆ ನಡೆಸಿಕೊಟ್ಟಿದೆ. ಮುಂದಕ್ಕೆ ಈ ಸ್ಥಳದಲ್ಲಿ ವಿಚಾರ ಪ್ರಕಾರ ಈ ಸ್ಥಳದಲ್ಲಿ ವಿಷಚ್ಛೇದ್ರ ಬಗ್ಗೆ ಸಾನ್ನಿಧ್ಯ ಸೂಚನೆ ಪ್ರಕಾರ ಪ್ರಸಾದ ಆಗಿ 12 ದಿನ ವಾಯ್ದೆ ಬಿಟ್ಟು ನಂತರ ಅಡ್ಡಿ ಬರ್ತಕ್ಕ ಅಶುದ್ಧ ಇರ್ತಕ್ಕ ವೃಕ್ಷ ಅದು ಮಾತ್ರ ಛೇದ್ರ ಮಾಡಬೇಕು. ನನ್ನ ಮೂಲ ಸ್ಥಾನವನ್ನು ಯಾವತ್ತೂ ಸಂಪೂರ್ಣ ನಾಶ ಮಾಡಲಿಕ್ಕೆ ಕೂಗಿಸುತ್ತೆ. ಅಲ್ಲಿರ್ತಕ್ಕ ಜಲವನ್ನು ಮುಂದಕ್ಕೆ ಶುದ್ಧೀಕರಣಪಡಿಸಿ ಸಾನ್ನಿಧ್ಯಕ್ಕೆ ಬಿಟ್ಟು ಇಲ್ಲಿ ನೂತನ ಒಂದು ಜಲವನ್ನು ನಿರ್ಮಾಣಪಡಿಸ್ಕೊಂಡು ನೀವು ಬೇಕಾದಿರ್ತಲ್ಲ ಅದನ್ನು ಮುಂದುವರಿಸಿಕೊಂಡು ಹೋದಕ್ಕೆ ನನ್ನ ಪೂರ್ಣ ಪ್ರಸಾದವರಿಗೆ ಉಂಟು. ಅದೇ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಅದು ಪೂರ್ವ ಸಂಬಂಧಪಟ್ಟ ಚಾಮುಂಡಿ ಸಂಚಾರ ಸ್ಥಿತಿಯಲ್ಲಿದ್ದು ಅದು ಕುಟುಂಬದ ದೈವದೊಳಗೆ ಒಳಗೆ ಬೇಡ ಹೊರ ಭಾಗದಲ್ಲಿ ವಾಯುವ್ಯ ಭಾಗದಲ್ಲಿ ನಂಬಿಕೊಂಡು ಬರೋದಕ್ಕೆ ನನ್ನ ಪೂರ್ಣ ಪ್ರಸಾದ ಉಂಟು. ಅದಕ್ಕೊಂದು ದಿನ ಮಾಡಿ ಮತ್ತೆ ನಾವು ನಿಮಗೆ ಹೇಳ್ತೇವೆ. ಅದು ಅಡ್ಡಿಲ್ಲ. ತದನಂತರ ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಸೂಚನೆ ಪ್ರಕಾರ ಸ್ಥಳ ಸಂಬಂಧಪಟ್ಟ ಸನ್ನಿಧಾನ ಯಾವತ್ತೂ ಜೀರ್ಣೋದ್ಧಾರ ಇದಕ್ಕೆ ಕೈ ಹಾಕಬೇಕಾದ್ರೆ ಮೊದಲು ಈ ಸ್ಥಳದಲ್ಲಿ ಮೂಲ ಸುಬ್ರಹ್ಮಣ್ಯಕ್ಕೆ 101 ಕಾಲ ಪ್ರಾಜಿ ಇಲ್ಲಿಗೆ ಸಂಬಂಧಪಟ್ಟಂತೆ ಗ್ರಾಮ ದೇವರಿಗೆ ಕಾಣಿಗೆಟ್ಟು 2 ಸ್ಥಳ ಪ್ರಸಾದ ಮುಂದಕ್ಕೆ ನನ್ನ ಪುನಃ ಪ್ರತಿಷ್ಠಾಪನೆ ಅಥವಾ ಈ ಸ್ಥಳದಲ್ಲಿ ಆಗುವ ಸಮಯದಲ್ಲಿ ಪ್ರಸಾದ ತಂದಿಲ್ಲಿ ಆಗಬೇಕು. ತದನಂತರ ಈ ಕ್ಷೇತ್ರ ವೃದ್ಧಿಗೋಸ್ಕರವಾಗಿ ನೀವು ಪಡಿಸೋ ಕಾಲದಲ್ಲಿ ಸನ್ನಿಧಾನ ಅಶುದ್ಧ ಆದಳು ಆಗದಂತೆ ಜಾಗ್ರತೆ ಇಡಬೇಕು. ಒಳಗಿನ ಕೆಲಸವನ್ನು ಪಡಿಸೋ ಕಾಲದಲ್ಲಿ ಅದಕ್ಕೆ ನಿತ್ಯ ಪೂಜೆಯಲ್ಲಿ ಹಾಕೊಂಡು ಬರಬೇಕು. ಆ ಪ್ರಕಾರ ನೀವು ಮುಂದುವರ್ಸ್ಕೊಂಡು ಹೋದಲ್ಲಿ ಈಗ ಮುಂದೆ ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ನೀವು ಏನು ಪ್ರಾರ್ಥನೆ ಸಲ್ಲಿಸಿಕೊಂಡು ಇಲ್ಲಿ ಪಡಿಸಬೇಕಂತ ಸಂಕಲ್ಪ ಮಾಡಿದ್ದೀರಿ ಅದಕ್ಕೆ ನನ್ನ ಪರಿಪೂರ್ಣ ಪ್ರಸಾದ ಕೊಟ್ಟು ಸಂಸಾರ ಉದ್ಧಾರ ಆಗಿ ಅನುಕೂಲ ಆಗುತ್ತೆ ನಡೆಸ್ಕೊಡ್ತೀನಿ. ಸರಿ, ಬಾಕಿ ಸಂಸಾರಕ್ಕೆ ನಾನು ಪೂರ್ವದಲ್ಲೂ ಕೊಟ್ಟ ವಾಕ್ಯ ಉಂಟು. ಈಗ ಯಾವ ರೀತಿ ಸಂಸಾರ ಉದ್ಧರಿಸಿದನೋ ಆ ಪ್ರಕಾರ ಸಂಸಾರ ಮುಂದಕ್ಕೂ ನಿನ್ನ ಏಳಿಗೆ ಆಗಿ ನಿನ್ನ ಕುಟುಂಬ ಅಭಿವೃದ್ಧಿ ಆಗಿ ಅನುಕೂಲ ಆಗುವಂತೆ ನಡೆಸಿಕೊಡ್ತೇನೆ. ಆ ಕಾಲದಲ್ಲಿ ಮುಂದಕ್ಕೆ ಈ ಪೂರ್ವದಲ್ಲೂ ಸಾನ್ನಿಧ್ಯ ವಚನ ಕೊಡ್ತೀನಿ. ಈ ಸ್ಥಳದಲ್ಲಿ ಡಮರು ಸೇವೆಗಳು ಬೇಕು ಅಂತ ಅದನ್ನು ಮುಂದಕ್ಕೆ ಸಂಸಾರಕ್ಕೆ ಅನುಕೂಲ ಕೊಟ್ಟು ಆ ಡಮರು ಸೇವೆಯನ್ನು ಮುಂದಕ್ಕೆ ಸಂಸಾರಕ್ಕೆ ನಾನು ಕಾಲ ಉಂಟು ಆ ಕಾಲದಲ್ಲಿ ಸ್ವೀಕಾರ ಮಾಡಿಕೊಂಡು ಕುಟುಂಬ ಉದ್ಧಾರ ಆಗುತ್ತೆ. ಧರ್ಮ ದೈವಗಳ ಬಗ್ಗೆ ಇಲ್ಲಿ ವಾಕ್ಯ ಕೊಟ್ಟ ಪ್ರಕಾರ ಸಂಸಾರ ಅವರವರು ನಂಬಿದ ದೈವಗಳು ಯಾವುದು ಬಿಡೋದು ಬೇಡ. ಆದರೆ ವರ್ಷಾವಧಿ ಆಗುವ ಕಾಲದಲ್ಲಿ ಈ ಜಾಗದಲ್ಲಿ ಬಂದು ಸರ್ವರು ಒಟ್ಟು ನಮ್ಮ ಕುಟುಂಬ ದೈವ ಅಂತ ಹೇಳಿ ಆರಾಧನೆ ಮಾಡ್ಕೊಂಡು ಬರಬೇಕು. ಬಾಕಿ ನಾನು ಪೂರ್ವ ಕೊಟ್ಟ ಪ್ರಕಾರ ಏನು ಈ ಸ್ಥಳದಲ್ಲಿ ವರ್ಷಾವಧಿ ಇಲ್ಲಿ ವಾಕ್ಯ ಕೊಟ್ಟಿದ್ದೀನೋ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ. ಸನ್ನಿಧಾನ ಇವತ್ತಿಂದ ಸನ್ನಿಧಾನವರಿಗೆ ಈ ಸ್ಥಳದಲ್ಲಿ ಪಡಿಸಲಿಕ್ಕೆ ಸಾನ್ನಿಧ್ಯ ಕೊಟ್ಟ ವಾಯ್ದೆಗೆ ಅನುಕೂಲ ಕೊಡ್ತೇನೆ. ಅಲ್ಲಿವರೆಗೆ ತಿಂಗಳಿಗೊಂದು ಆತಿ ಪೂಜೆ ಪಡಿಸಲಿ. ಇಲ್ಲಿ ಪ್ರಾರಂಭ ಪಡಿಸಿದ ನಂತರ ನಿತ್ಯ ಪೂಜೆ ಆರಾಧನೆ ರೂಪದಲ್ಲಿ ಮಾಡಿಸ್ಕೊಂಡು ಬರಬೇಕು. ಅದನ್ನು ತೀರ್ಥೆಲ್ಲ ಸುತ್ತಮುತ್ತ ಹಾಕಿದ್ರೆ ಯಾವ ಅಶುದ್ಧ ಆದರೂ ಮಾಪಿ ಆಗುವಂತೆ ನಡೆಸ್ಕೊಡ್ತೇನೆ. ಒಳಗೆ ಕೆಲಸ ಪಡಿಸೋರು ಶುದ್ಧೀಕರಣದಲ್ಲಿ ಕೆಲಸ ಪಡಿಸಬೇಕಲ್ಲಿ ಅದನ್ನು ಒಂದೇ ದಿನದೊಳಗೆ ಮುಗಿಯುವಂತ ಆದಷ್ಟು ಅವರು ಜಾಗೃತಿ ಮಾಡ್ಕೊಳ್ಬೇಕು. ಸರಿ, ಇಡೀ ಸಂಸಾರಕ್ಕೆ ರಾಶಿ ಪ್ರಸಾದ ಕೊಡ್ತೇನೆ. ಕುಟುಂಬ ಪ್ರಸಾದ ಸೇವೆ ಪೂಜೆ ವೇಳೆಯಲ್ಲಿ ವೇದ ಘೋಷ ವೈಭವದಲ್ಲಿ ಮಹಾಪೂಜೆ ವೇಳೆಯಲ್ಲಿ ವೇದ ಘೋಷ ವೈಭವದಲ್ಲಿ ಮಹಾಮಂಗಳಾರತಿ ನಿನಗೆ ಸುಬ್ರಹ್ಮಣ್ಯನೇ ಸ್ವಾಮಿ ದೇವನೇ. ಕುಕ್ಕೆಯ ಕ್ಷೇತ್ರದಲ್ಲಿ ನರಸಿಂಹ ಗಣಪತಿಯ ಯಾರನ್ನು ಒಂಜಿ ಜನವಲ್ಲಿ ದಾಮಣ್ಣ ಈ ರೀತಿ ಯಜಮಾನ ಸ್ಥಾನ ಗುಂತಂದು ಪೂರ ಐಕ್ಯತೆಯಲ್ಲಿ ಹೋಗು. ಸಾನ್ನಿಧ್ಯ ವಾಕ್ಯ ಕೊಟ್ಟ ಪ್ರಕಾರ ಉಪ್ಪಟು ಇದ್ದೆ ಒಂದು ಸದ್ಯ ಅವರು ಇಲ್ಲಿ ಈ ಸ್ಥಳವನ್ನು ನಾನು ಸನ್ನಿಧಾನ ಅವರು ಏನು ವೃದ್ಧಿಪಡಿಸೋದು ದುಶ್ಯಾರ್ಥವಾಗಿ ಬಿಟ್ಟು ಕೊಡ್ತೇನೆ. ಬಾಕಿ ಇವರು ಮುಂದುವರ್ಸ್ಕೊಂಡು ಹೋಗಲಿ. ಏನು ಕೊರತೆ ಇಲ್ಲ. ಇದು ಭೂಮಿಗೆ ಹಾಕಲಿಕ್ಕೆ ಅದು ಬೇರೆ ಹಿಂದಿನ ವೃಕ್ಷ ಏನು ಕಡಿತಾರೋ ಅದಕ್ಕೆಲ್ಲ ಸ್ಥಳ ಬಿಟ್ಟು ಕೊಟ್ಟ ಈಗ ಬಾಕಿ ಸಂತೃಪ್ತಿ ಉಂಟು. ಸಂತೋಷದಿಂದ ಸನ್ನಿಧಾನ ಸಾನ್ನಿಧ್ಯಕ್ಕೆ ಸೇರೋಣ ಆಗ್ತದೆ.
ಭಾರಿ ಹಾಗೆ ಮತ್ತು ಭಾರಿ ಸಂತೋಷ. ಯಾಕಂದ್ರೆ ದೇವರು ನಮ್ಮನ್ನು ಕೊಯ್ಲಕ್ಕೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಒಂದು ಲಕ್ಷಣ ಸೂಚನೆ ಭಾರಿ ಎಡ್ಡೆ ಅವರು ನಾಗ ದೇವರು ಬಂಡ ಕಲಿಯುಗಡ ಪ್ರತ್ಯಕ್ಷ ದೇವರು ಕಣ್ಣು ತೋಜನ ಆರಾರ ಮೂಲಗುಂಡ ವ್ಯಾಧಿ ಕಾರಣ ಅವರು ಮೂಲ ದೇವರ ಸಮಯದಿಂದ ನನ್ನ ಕುಟುಂಬ ಓಲ್ ಗೊಂಡಲ್ಲಿ ಬರ್ಕತ್ತಾಗ್ತದೆ ಮೂಲ ನಾಗ ದೇವರ ಜೀವನೋದ್ಧಾರ ಮಾಡ್ಕೊಂಡು ನನ್ನನ್ನು ಪ್ರೇರೇಪಣೆ ಕೊಡ್ತಾರೆ ನನ್ನ ಅನುಗ್ರಹ ನಿಗಲಿ ಪರಿಪೂರ್ಣ ಉಂಟು ಒಂದೇ ಲೆಕ್ಕ ಎಲ್ಲರ ದಾನಿ ಮಾತು ಜೀವನೋದ್ಧಾರ ಮಾಡ್ಕೊಂಡು ಸಂಕಲ್ಪ ಬಂದಾರೆ ಅವನ ದೇವರ ನಿಗ್ರ ಕೈಗೆ ಬೂಡಾಯ ಶಕ್ತಿ ಭಕ್ತಿ ಅನುಕೂಲ ಕೊಡ್ದು ಪುರ್ಲುಡಾರನ ಕೆಲಸ ಮಲ್ಪಂತ ಐದಾರ ಸಂಸಾರ ಮಾತು ಬೂಡಾಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಐಕ್ಯತೆ ನೆತ್ಲ ಅತಿಶಯಾದ ಮನಮಲ್ಲ ಸೇವೆ ಮಾಡ್ಕೊಂಡು ಕೂಡ ಯೋಗ ಭಾಗ್ಯ ಕೊಟ್ಟು ಇಡೀ ಕುಟುಂಬದ ದೇವರು ನಿಗಳ ಉತ್ತರೋತ್ತರ ಶ್ರೇಷ್ಠ ಮತ್ತು ಮಾಡಪಡ ಪ್ರಾರ್ಥನೆ ಮಾಡ್ಕೊಂಬ ಸಂತೋಷ ಆಗಲಿ ನಾಗರ ಪಂಚಮಿ ಪುಣ್ಯ ದಿನದಲ್ಲಿ ನಾಗರಾಜನೇ ಬಾಬಾ ಸ್ವಾಮಿ ನಿನ್ನಯ ಹುತ್ತಕ್ಕೆ ಹಾಲನು ತಂದೆ ಹಾಳುಂಡು ಹೋಗೋ ಬಾನಾಗಪ್ಪ ಹಾಳುಂಡು ಹೋಗೋ ಬಾನಾಗಪ್ಪ ನಾಗರ ಪಂಚಮಿ ಪುಣ್ಯ ದಿನದಲ್ಲಿ ನಾಗರಾಜನೇ ಬಾಬಾ ಸ್ವಾಮಿ ನಿನ್ನಯ ಹುತ್ತಕ್ಕೆ ಹಾಲನು ತಂದೆ ಹಾಳುಂಡು ಹೋಗೋ ಬಾನಾಗಪ್ಪ ಹಾಳುಂಡು ಹೋಗೋ ಬಾನಾಗಪ್ಪ ಹಾಲು ಸಮರ್ಪಣೆ ಹಣ್ಣು ಸಮರ್ಪಣೆ ಆದಿಯ ದೇವ ಸುಬ್ರಹ್ಮಣ್ಯನಿಗೆ ಅನುದಿನ ವಿಧ ವಿಧ ಪುಷ್ಪದ ಅರ್ಚನೆ ಅನಂತ ನಾಮದ ಆದಿಶೇಷನಿಗೆ ಅನಂತ ನಾಮದ ಆದಿಶೇಷನಿಗೆ ಹಾಲ ಕಡಲಲಿ ಹರಿಸೇವೆಗೈವೆ ಹರಣ ಕಂಠದಲ್ಲಿ ಮಿಂಚು ತಳಿರುವೆ